ಜನೌಷಧಿ ನೋಡ್ರಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ, ಜನಪರ ಯೋಜನೆಗಳನ್ನ, ಒಂದು ಜನೌಷಧಿ ಕೇಂದ್ರ ಸುಮಾರು 15 ಲಕ್ಷ ಜನೌಷಧಿ ಕೇಂದ್ರಗಳು ದೇಶದಲ್ಲಿ ಕೆಲಸ ಮಾಡ್ತಿವೆ. ಮೋದಿಯವರ ನಾಯಕತ್ವದಲ್ಲಿ ಬಡವರ, ದುರ್ಬಲ ವರ್ಗದವರ, ಕೂಲಿ ಕಾರ್ಮಿಕರ, ಶೋಷಿತ ವರ್ಗದವರ ಧ್ವನಿಯಾಗಿ ಜನೌಷಧಿ ಕೇಂದ್ರಗಳು ಇವತ್ತು ಕೆಲಸ ಮಾಡ್ತಿವೆ. ಇವತ್ತು ಸರ್ಕಾರ ಹೇಳ್ತಿದೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಮೆಡಿಸಿನ್ ಸಿಗುತ್ತೆ, ಇದ್ಯಾಕೆ ಜನೌಷಧಿ ಕೇಂದ್ರ ಅಂತ ಹೇಳಿ. ನಾನು ಮಾನ್ಯ ದಿನೇಶ್ ಗುಂಡೂರಾವ್ಗೆ, ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಆಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿದ್ರೆ ಜನೌಷಧಿ ಕೇಂದ್ರಕ್ಕೆ ಯಾಕೆ ರೈತ ಹೋಗಿ ದುಡ್ಡು ಕೊಡ್ತಾನೆ? ಅಲ್ಲಿ ಯಾವ ಮೆಡಿಸಿನ್ ಸಿಕ್ಕಲು ಆ ಮೆಡಿಸಿನ್ಗೆ ಹೋಗಿ ಅವನು ಕಡಿಮೆ ವೆಚ್ಚದಲ್ಲಿ ತಗೊಳ್ತಾನೆ. ಇದು ಮೆಡಿಕಲ್ ಮಾಫಿಯಾ. ಏನು ಈ ಮೆಡಿಸಿನ್ ಇದೆಯಲ್ಲ, ಈ ಮಾಫಿಯಾ ಜೊತೆ ದಿನೇಶ್ ಗುಂಡೂರಾವ್ ಸೇರ್ಕೊಂಡು ಬಡವರಿಗೆ ಮೆಡಿಸಿನ್ ಕೊಡುವಂಥದ್ದನ್ನ ಕುತ್ತಿಗೆಗೆ ಪಾಪ ಆ ಬಡವರ ಒಂದು ಜೀವನದಲ್ಲಿ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್. ಅದರಿಂದ 750 ಮೆಡಿಸಿನ್ಗಳಿವೆ ದೇಶದಲ್ಲಿ. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಡ್ರಗ್ಸ್ ಏನಿದೆ ಅದು 750. ಸರ್ಕಾರಿ ಆಸ್ಪತ್ರೆ ಸಿಕ್ಕೋದು ಕೇವಲ 250 ಡ್ರಗ್ಸ್ಗಳು ಮಾತ್ರ. ಇನ್ನ 450 ಮೆಡಿಸಿನ್ಗಳನ್ನ ಹೊರಗಡೆಯಿಂದನೇ ಪರ್ಚೇಸ್ ಮಾಡಬೇಕು. ಆ ಹೊರಗಡೆ ಅಂದರೆ 1000 ರೂಪಾಯಿ ಮೆಡಿಸಿನ್ ಬರೆದ್ರೆ ಜನೌಷಧಿ ಕೇಂದ್ರದಲ್ಲಿ 300 ರೂಪಾಯಿ ಸಿಗುತ್ತೆ. ಇನ್ನು 700 ರೂಪಾಯಿ ಕನ್ಸೆಷನ್ ರೈತನಿಗೆ ಸಿಗುತ್ತೆ ಬಡವರಿಗೆ. ಆದರೆ ಅದಕ್ಕೂ ಕುತ್ತಿಗೆಗೆ ಆಗ್ತಾರೆ ಅಂತ ಹೇಳಿದ್ರೆ ಮೋದಿ ಕಂಡ್ರೆ ಮೈಯೆಲ್ಲ ಬೆಂಕಿ ಆಗುತ್ತೆ ಸಿದ್ದರಾಮಯ್ಯಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಮೋದಿಯವರ ಜನಪರ ಕೆಲಸಗಳಿಗೆ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಹಳ ದ್ವೇಷವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತದೆ. ಇದನ್ನು ಸಾಂಕೇತಿಕವಾಗಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ದಿನೇಶ್ ಗುಂಡೂರಾವ್ ಎಲ್ಲೆಲ್ಲಿ ಬರ್ತಾರೋ ಅಲ್ಲಿ ಗೆರಾವ್ ಮಾಡ್ತೇವೆ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೇವೆ. ಗೋ ಬ್ಯಾಕ್, ರಿಸೈನ್. ಕೆ ಯಾರು ನಮ್ಮ ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡೋವರೆಗೂ ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತೇವೆ. ಕರ್ನಾಟಕದಲ್ಲಿ ಎಲ್ಲೇ ಬಂದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಧನ್ಯವಾದಗಳು. ಅಮಾನತ್ ವಾಪಸ್ ಮಾಡಿದ್ರೆ ಸ್ವಾಗತ ಮಾಡ್ತೇನೆ. ಯುಟಿ ಕಾಲದಲ್ಲಿ ಸೆಲೆಕ್ಟ್ ಹೊಡಿತೀವಿ. 12 ಲಕ್ಷ ಫ್ಯಾಮಿಲೀಸ್ ಪರ್ಚೇಸ್ ಮಾಡ್ತಾರೆ ಜನೌಷಧಿ ಕೇಂದ್ರ. ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟು ಒಂದು ವರ್ಷಕ್ಕೆ ಅವರು ವಾಪಸ್ ಪಡೆದಿರೋದಕ್ಕೆ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೇನೆ.